ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನೀವು ವಿಶ್ವದ ಎಲ್ಲೆಡೆಯೂ ಹೋಗಿ ಜಗತ್ತಿನೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವಾಸವಿಟ್ಟು ದೀಕ್ಷಾಸ್ಥಾನ ಪಡೆಯುವವನು ಜೀವನ ಉದ್ಧಾರವನ್ನು ಹೊಂದುವನು. ವಿಶ್ವಾಸಿಸದೇ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗೆ ಆಗದು. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ರೋಗಿಗಳು ಗುಣ ಹೊಂದುವರು. ಯೇಸು ಶಿಷ್ಯರೊಡನೆ ಮಾತನಾಡಿ ಮೇಲೆ ಸ್ವರ್ಗಾರೋಹಣರಾಗಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾದರು. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಂದು ಸಂತ ಮಾರ್ಕ ಶುಭ ಸಂದೇಶಕರ್ತ ಇವರ ಹಬ್ಬವನ್ನು ಧರ್ಮಸಭೆ ಆಚರಿಸುತ್ತದೆ. ಸಂತ ಮಾರ್ಕರ ಬಗ್ಗೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ತಿಳಿದು ಬರುತ್ತದೆ. ಪ್ರಭು ಯೇಸುವಿನ ಬಂಧನದ ವೇಳೆ ಹಾಜರಾಗಿದ್ದ ಒಬ್ಬ ಯುವಕ ಈತನೇ ಆಗಿರಬಹುದು ಎಂಬ ನಂಬಿಕೆ ಅನೇಕ ಬೈಬಲ್ ತಜ್ಞರಲ್ಲಿ ಇದೆ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಅವರ ಹೆಸರು ಉಲ್ಲೇಖವಾಗಿದೆ. ಅವರು ಜೆರೂಸಲೇಮಿನ ಕ್ರೈಸ್ತ ಮಹಿಳೆ ಮರಿಯರ ಸುಪುತ್ರ. ಜೈಲಿನಿಂದ ಪವಾಡದೃಶ್ಯವಾಗಿ ಬಿಡುಗಡೆ ಹೊಂದಿದ ಪೇತ್ರನು ಆಕೆಯ ಮನೆಯಲ್ಲಿ ಆಶ್ರಯ ಪಡೆದಿದ್ದರು. ಮಾರ್ಕ ಸಂತ ಬಾರ್ನಬಸ್ ಅವರ ಸಹೋದರ ಸಂಬಂಧಿ. ಅವರು ಬಾರ್ನಬಸ್ ಹಾಗೂ ಸಂತ ಪೌಲರ ಜೊತೆ ಅವರ ಮಿಷನರಿ ಯಾತ್ರೆಗಳಲ್ಲಿ ಅವರ ಜೊತೆ ಹೋಗಿದ್ದರು. ಯಾವುದೋ ಕಾರಣಕ್ಕೆ ಅವರು ಅರ್ಧದಲ್ಲಿ ತಮ್ಮ ಊರಿಗೆ ಹಿಂತಿರುಗಬೇಕಾಗಿತ್ತು. ಅದಕ್ಕಾಗಿ ಸಂತ ಪೌಲರು ಅವರ ಮುಂದಿನ ಯಾತ್ರೆಯಲ್ಲಿ ತಮ್ಮ ಜೊತೆ ಕರೆದುಕೊಂಡು ಹೋಗಲು ನಿರಾಕರಿಸಿದರು ಎಂಬುದಾಗಿ ಬೈಬಲ್ನಲ್ಲಿ ಮತ್ತು ಸಂತ ಪೌಲರ ಪತ್ರಗಳಲ್ಲಿ ನಮಗೆ ತಿಳಿದು ಬರುತ್ತದೆ. ಸಂತ ಮಾರ್ಕರು ಶುಭ ಸಂದೇಶವನ್ನು ಸ್ವತಃ ತಾವೇ ಕಾಣದಿದ್ದರೂ, ಯೇಸುವಿನ ನೊಂದಿಗೆ ಜೀವಿಸದಿದ್ದರೂ ಪೇತ್ರನ ಪ್ರಬೋಧನೆಯಿಂದ ಪ್ರೇರಿತರಾಗಿ ತಮ್ಮ ಶುಭ ಸಂದೇಶವನ್ನು ಬರೆದಿದ್ದಾರೆ ಎಂಬುದಾಗಿ ಅನೇಕರು ಹೇಳುತ್ತಾರೆ. ಆದರೆ ಶುಭ ಸಂದೇಶದಲ್ಲಿ ಪ್ರಥಮವಾಗಿ ಬರೆದ ಶುಭ ಸಂದೇಶ ಸಂತ ಮಾರ್ಕರದ್ದು, ಅಂದರೆ ಪ್ರಾಚೀನ ಶುಭ ಸಂದೇಶ. ಇದು ಬಹಳ ಸಣ್ಣದಾಗಿ ಎಲ್ಲ ಸತ್ಯಾಂಶಗಳನ್ನು ಹೊಂದಿದ ಶುಭ ಸಂದೇಶವಾಗಿದೆ. ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ತಮ್ಮ ಕೊನೆಯ ದರ್ಶನದೊಂದಿಗೆ ಎಲ್ಲೆಡೆ ವಿಶ್ವಾಸವನ್ನು ಸಾರಲು ಮತ್ತು ತನ್ನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲು ಮತ್ತು ಎಂಥ ವಿಷಕಾರಿ ಪದಾರ್ಥಗಳು ಅವರು ಕುಡಿದರೂ ಯಾವುದೇ ಹಾನಿಯಾಗದು ಎಂಬುದಾಗಿ ಅವರಿಗೆ ಆಶೀರ್ವಾದವನ್ನು ಮಾಡುತ್ತಾರೆ ಮತ್ತು ಅಲ್ಲಿಂದ ಸ್ವರ್ಗಾರೋಹಣರಾಗುತ್ತಾರೆ. ಪುನರುತ್ಥಾನ ಕಾಲದಲ್ಲಿರುವ ನಾವು ಕ್ರಿಸ್ತನು ಪದೇ ಪದೇ ತಮ್ಮ ಶಿಷ್ಯರಿಗೆ ನಿಮಗೆ ಶಾಂತಿ ನಿಮ್ಮಲ್ಲಿರಲಿ ಎಂಬ ವಿಷಯವನ್ನು ಹೇಳುವುದನ್ನು ಕೇಳುತ್ತೇವೆ. ಯೇಸು ತಮ್ಮ ಶಿಷ್ಯರಿಗೆ, ಕಳವಳಗೊಂಡ ಶಿಷ್ಯರಿಗೆ, ಹೆದರಿದ ಶಿಷ್ಯರಿಗೆ ಅಥವಾ ಎಲ್ಲ ಭರವಸೆಯನ್ನು ಕಳೆದುಕೊಂಡ ಶಿಷ್ಯರಿಗೆ ಮಾನಸಿಕವಾಗಿ ಶಾಂತಿ, ಆತ್ಮಿಕವಾಗಿ ಸ್ಥೈರ್ಯವನ್ನು ನೀಡುವ ಈ ಬಗೆಯೇ ನಿಮಗೆ ಶಾಂತಿ. ಮಾರ್ಕನು ಒಬ್ಬ ಯೇಸುವಿನ ಪ್ರತ್ಯಕ್ಷ ಹಿಂಬಾಲಕನ ಆಗದಿದ್ದರೂ ಯೇಸುವಿನ ಶುಭ ಸಂದೇಶವನ್ನು ಪ್ರಕಟಿಸುವ ಕಾರ್ಯದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡ.
ಪೇತ್ರ, ಪೌಲ ಇವರ ಅನುಯಾಯಿಯಾಗಿ ಆತ ಕೆಲಸ ಮಾಡಿದ. ಅಷ್ಟೇ ಅಲ್ಲ, ಯೇಸುವಿನ ಶುಭ ಸಂದೇಶವನ್ನು ತನ್ನ ಶುಭ ಸಂದೇಶದ ಮೂಲಕ ಪ್ರಕಟಿಸಿದ. ಸ್ಥಾನ ದೀಕ್ಷೆಯನ್ನು ಪಡೆದ ಪ್ರತಿಯೊಬ್ಬರೂ ನಾವು ಕೂಡ ಯೇಸುವಿನ ಹಿಂಬಾಲಕರಾಗಿದ್ದೇವೆ. ಪ್ರತಿಯೊಬ್ಬರಿಗೂ ನಮಗೂ ಯೇಸುವಿನ ಶುಭ ಸಂದೇಶವನ್ನು ಪ್ರಕಟಿಸುವ ಕರ್ತವ್ಯ ಇದೆ. ಈ ಕರ್ತವ್ಯ ನಮಗೆಲ್ಲರಿಗೂ ಇದೆ. ಅಷ್ಟೇ ಅಲ್ಲ, ಈ ಕರ್ತವ್ಯವನ್ನು ಮಾಡಲು ನಾವು ಯೇಸುವನ್ನು ಮೊದಲು ತಿಳಿಬೇಕು. ಯೇಸುವಿನ ಪರಿಚಯ ನಮಗಿರಬೇಕು. ಯೇಸುವಿನೊಂದಿಗೆ ಸಂಬಂಧ ನಮಗಿರಬೇಕು. ಆಗ ಮಾತ್ರ ಯೇಸುವಿನ ಬಗ್ಗೆ ತಿಳಿಸಲು ಸಾಧ್ಯ. ಯಾವಾಗಲೂ ನಮ್ಮಲ್ಲಿ ಏನಿದೆ ಅದನ್ನು ಮಾತ್ರ ನಾವು ನೀಡಲು ಸಾಧ್ಯ. ಮಾರ್ಕ ತನ್ನ ಶುಭ ಸಂದೇಶದ ಮೂಲಕ ಯೇಸುವಿನ ಪರಿಚಯ ಈ ಭೂಲೋಕಕ್ಕೆ ನೀಡಿದ. ನಾವು ಕೂಡ ಶುಭ ಸಂದೇಶವನ್ನು ಬರೆಯುವುದರ ಮೂಲಕ ಅಲ್ಲ, ಬದಲಾಗಿ ಅದನ್ನು ಜೀವಿಸುವುದರ ಮೂಲಕ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಬಹುದು. ಮಾತು, ಕ್ರಿಯೆ ಮತ್ತು ಚಿಂತನೆಯ ಮೂಲಕ ಯೇಸುವಿಗೆ ನಾವು ಸಾಕ್ಷಿಗಳಾಗೋಣ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟಾ. ವಂದನೆಗಳು. ಪವಿತ್ರ ಬಾಲ ಯೇಸುವಿಗೆ ನವೇನಾ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲ ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ. ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಯೇಸುವೆ, ದೀನತೆಯೆಂಬ ನಿಮ್ಮ ದ್ರವ್ಯವನ್ನು, ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೆನ್. ಪ್ರಾರಂಭದ ಪ್ರಾರ್ಥನೆ. ಯೇಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಯೇಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಯೇಸುವೆ, ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು
ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.